ಅವಳು ಬರ್ತೀನಿ ಅಂತ ಬರ್ತಾ ಇದೆ ಪಿಯುಲಿ ಇವಳು ನಾನು ಕಾಂಪಿಟೇಷನ್ ಅಲ್ಲಿ ಟಿಕ್ಟಾಕ್ ಅಲ್ಲಿ ವಿಡಿಯೋ ಮಾಡ್ತಿದ್ದು ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಲಾಸ್ಟ್ ವಿಡಿಯೋ ಚೆನ್ನಾಗಿ ಕಾಣಿಸ್ತಿದ್ದೆ ತಾನೆ, ಅದಕ್ಕೆ 10.3K ವ್ಯೂಸ್ ಹೋಗೈತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಬೆಳಗ್ಗೆಯಿಂದ ನಾನು ನಮ್ಮಮ್ಮ ಮನೆ ಕ್ಲೀನ್ ಮಾಡ್ತಿದ್ವಿ, ಶ್ರಾವಣ ಸ್ಟಾರ್ಟ್ ಆಯ್ತಂತ. ಅದಕ್ಕೆ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ತಿಂಡಿ, ಪೂಜೆ, ಊಟ ಎಲ್ಲ ಮುಗೀತು. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗ್ನ. ಇವತ್ತಿನ ಬ್ಲಾಗ್ ಏನು ಅಂತ ಅಂದರೆ, ತುಂಬ ದಿನದಿಂದ ರೀಲ್ಸ್ಗಳು ಮಾಡಬೇಕು ಅಂತ ಸೇವ್ ಮಾಡಿಟ್ಟಿದ್ದೀನಿ. ಅದಕ್ಕೆ ಇನ್ನೊಬ್ಬರು ಬೇಕು, ಅದಕ್ಕೆ ಆ ರೀಲ್ಸ್ಗಳನ್ನ ಮಾಡೋಕ್ಕಾಗಿಲ್ಲ. ಇವತ್ತು ನನ್ನ ಫ್ರೆಂಡ್ನ ಬರೋಕ್ಕೆ ಹೇಳಿದ್ದೀನಿ. ಅವಳು ಬಂದರೆ ಆ ರೀಲ್ಸ್ಗಳನ್ನೆಲ್ಲ ಇವತ್ತು ಮಾಡ್ಬೋದು. ಅವಳು ಬಂದ ತಕ್ಷಣ ರೀಲ್ಸ್ ಎಲ್ಲ ಮಾಡಬೇಕು. ಇವಾಗಲೇ ಟೈಮು 3 ಗಂಟೆ ಆಗೋಗಿದೆ. ಇನ್ನೂ ಅವಳು ಬರ್ತೀನಿ ಅಂತ ಬಂದೇ ಇಲ್ಲ. ಇವಾಗ ಬರ್ತಿದ್ದೀನಿ ಅಂತ ಅಂದ್ಲು ಕಾಲ್ ಮಾಡಿದ್ದಕ್ಕೆ. ಅವಳು ಬಂದಮೇಲೆ ಆ ರೀಲ್ಸ್ಗಳೆಲ್ಲ ಮಾಡಬೇಕು. ಇಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಅವಳು ಬಂದಮೇಲೆ ತೋರಿಸ್ತೀನಿ ಯಾರು ಬರ್ತಿರೋದು ಅಂತ ಹೇಳ್ತೀನಿ. ಆಮೇಲೆ 2000 years later. ಬರ್ತೀನಿ ಅಂತ ಹೇಳಿ ಎಷ್ಟು ಒಂದು ಅರ್ಧ ಗಂಟೆ ಆಯಿತು, ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ಇಲ್ಲೇ ನಿಮ್ಮ ಮನೆ ರೋಡಲ್ಲಿದ್ದೀನಿ, ಇಲ್ಲೇ ಬಂದಲ್ಲ ಹಿಂಗೆ ಅಂತೇಳಿ ಹೊರಗಡೆ ಬಂದೇ ಕಾಯ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ಎಷ್ಟೊತ್ತು ಮಾಡೋಳು ಹೊರಗೆ ನೋಡಿಬೇಕ್ರೆ, ಈ ಕಡೆನೇ ಬರೋದವಳು, ಇನ್ನೂ ಬಂದಿಲ್ಲ. ಇವಾಗ ಫೋನ್ ಮಾಡಿದ್ರೆ ಇಲ್ಲೇ ನಿಮ್ಮ ಮನೆ ರೋಡಲ್ಲೇ ಬರ್ತಿದ್ದೀನಲ್ಲೇ ಅಂತಾಳೆ. ನೋಡೋಣ ಇರಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ. ಕಾಲು ಗಂಟೆ ಅಂದ್ಕೊಂಡು ನಾನು ಈ ಕಡೆ ರೋಡಿಂದ ಬರ್ತಾಳೆ ಅಂತ ಅಂದ್ಕೊಂಡು ಈ ಕಡೆ ಕಾಯ್ತಿದ್ರೆ, ಅವಳು ಈ ಕಡೆ ರೋಡಲ್ಲಿ ಬಂದವಳೆ. ಗೈಸ್ ನೋಡಿ, ಅಲ್ಲಿ ಬರ್ತಾವಳೆ. ನಾನು ಈ ಕಡೆಗೆ ತಿರ್ಕೊಂಡು ನಿಂತಿದ್ದೀನಿ, ಆ ಕಡೆ ಬರ್ತಾಳೆ ಅಂತ. ನೋಡಿ ಹೆಂಗ್ ಬರ್ತಾವಳೆ ಇವಳೆ ಇವಳನ್ನ ಇಷ್ಟವರೆಗೂ ಕಾಯ್ದಿದ್ದು. ಕಾಲು ಗಂಟೆ ಅಂದ್ಕೊಂಡು ಇಷ್ಟವರೆಗೂ ಬಂದ್ಲು. ಇರಲಿ ತೋರ್ಸು ಮುಖ ನೀಟಾಗಿ. ಫೋನಲ್ಲಿ ಮಾತಾಡ್ಕೊಂಡು ನಿಧಾನಕ್ಕೆ ಬಂದ್ಲು. ಪಿಯುಲಿ ಇವಳು ನಾನು ಕಾಂಪಿಟೇಷನಲ್ಲಿ ಟಿಕ್ಟಾಕಲ್ಲಿ ವಿಡಿಯೋ ಮಾಡ್ತಿದ್ದು. अच्छा ठीक है ಅದಾದ್ಮೇಲೆ ಡಿಗ್ರಿಗೆ ಬೇರೆ ಕಾಲೇಜ್ಗೆ ಹೋದ್ಲು. ಅದಾದ್ಮೇಲೆ ಇವಳು ಸಿಗಲಿಲ್ಲ. ಇವಾಗ ಬಂದವಳೆ ನಮ್ಮ ವರ್ಷ ಮೇಡಮ್ ಇದು ಬಂದ್ಲು. ಇವಾಗ ರೀಲ್ಸ್ ಮಾಡೋಕ್ಕೆ ಬಂದೆ. ನಮ್ಮಮ್ಮನ ನೈಟಿ ಹಾಕೋಬೇಕು ಇವಾಗ ನಾನು, ಅದಕ್ಕೆ ಇದು ನಿಂಗೆ ಹಿಡ್ಕೊ ಬಂದಿರೋದು. ಅದಕ್ಕೆ ಹಿಂಗೆ ಕಾಣಿಸ್ತಾ ಇದ್ದೀನಿ. ಆಮೇಲಿಂದ ತೋರಿಸ್ತೀನಿ ನೈಟಿ ಎಲ್ಲ ಹಾಕೊಂಡು ಹೆಂಗೆ ಕಾಣಿಸ್ತೀನಿ ಅಂತ. ಹೆಂಗೆ ಕಾಣಿಸ್ತಾ ಇದ್ದೀನಿ ಅವಳು ರೆಡಿ ಮಾಡ್ತಾವಳೆ. ಅದು ಲೂಸ್ ಆಗುತ್ತಲ್ಲ, ಸ್ವಲ್ಪ ಟೈಟ್ ಮಾಡ್ತಾವಳೆ. ತುಂಬ ಚೆನ್ನಾಗಿ ಕಾಣಿಸ್ತಾವಳೆ. ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಲಾಸ್ಟ್ ವಿಡಿಯೋ ಚೆನ್ನಾಗಿ ಕಾಣಿಸ್ತಿದ್ದೆ ತಾನೆ, ಅದಕ್ಕೆ 10.3K ವ್ಯೂಸ್ ಹೋಗೈತೆ. ಸ್ವಲ್ಪ ಟೈಟಕ್ಕೆ ಅಡಿಗೆ. ಚೆನ್ನಾಗಿ ಕಾಣಿಸ್ತಿಲ್ವಾ ಗೈಸ್? ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ. ಸಾಕಾ? ನೋಡಿ ರೆಡಿ ಆಗಿದ್ದೀನಿ. ಇವಾಗ ರೀಲ್ಸ್ ಮಾಡಬೇಕು, ಆಮೇಲೆ ಸಿಗ್ತೀನಿ ರೀಲ್ಸ್ ಮಾಡಿ. ಟೈಮ್ ಆಗ್ಬಿಟ್ಟೈತೆ. ಇವಳು ಬಂದಿರೋದೇ ಲೇಟಾಗಿ ಬಂದ್ಬಿಟ್ಟವಳೆ. ಇವಾಗ ಇನ್ನೂ ಹಿಂಗೆ ನಾನು ಬ್ಲಾಗಲ್ಲಿ ಮಾತಾಡ್ತಾನೆ ಇದ್ದರೆ ಟೈಮ್ ಹೋಗುತ್ತೆ. ಅವಳು ವೀಡಿಯೋ ಮಾಡೋದು ಹಂಗೆ ಮನೆಗೆ ಹೋಗ್ತಾಳೆ. ರೀಲ್ಸ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ರೀಲ್ಸ್ ಮುಗಿಸಿ ಹೊರಟ್ವಿ ಕೆಳಕ್ಕೆ. ಮುಗಿಸ್ತೀವಿ ರೀಲ್ಸು. ಸಕ್ಸಸ್ಫುಲ್ಲಾಗಿ ಒಂದೇ ಮಾಡಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಮನೆ ಒಳಗಡೆ ಮಾಡ್ಬೇಕು. ಅದಕ್ಕೆ ಹೋಗ್ತೀವಿ ವಾಪಸ್. ಅವತ್ತು ರೀಲ್ಸ್ ಮಾಡಾದ್ಮೇಲೆ ಮತ್ತೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅದು ತುಂಬ ರೀಲ್ಸ್ಗಳಿಟ್ಟಿದ್ದೆ ಅವತ್ತು ಮಾಡಬೇಕಂತ. ಅದಕ್ಕೆ ಆ ರೀಲ್ಸ್ಗಳೆಲ್ಲ ಮಾಡ್ತಿದ್ದೆ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅವತ್ತಿಂದ ಹುಷಾರಿಲ್ಲದೆ ವ್ಲಾಗ್ಸೇ ಮಾಡೋಕ್ಕಾಗಿರಲಿಲ್ಲ. ಮತ್ತು ಇವಾಗ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ, ಅದನ್ನೂ ಮಾಡಿರಲಿಲ್ಲ. ಇವತ್ತಿಂದ ಕಂಟಿನ್ಯೂ ಮಾಡೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ಮೇಲಾದರೂ ಡೈಲಿ ವ್ಲಾಗ್ಸ್ ಕರೆಕ್ಟಾಗಿ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ದಿನ ಹುಷಾರಿಲ್ಲದೆ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. 2 ದಿನಕ್ಕೆ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. 2 ದಿನ ಕರೆಕ್ಟಾಗಿ ಮಾಡಿದ್ದು. ಇನ್ಮೇಲಿಂದ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ಡೈಲಿ ವ್ಲಾಗ್ಸ್ನ. ಆಮೇಲೆ ಮ್ಯಾಟ್ ಫಿನಿಷ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ದೆ, ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ತೋರಿಸ್ತೀನಿ ಬನ್ನಿ. ನೋಡಿ ಕಂಪ್ಲೀಟ್ ಮಾಡಿದ್ದೀನಿ, ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡದು ಹಾಕಿರೋದು. ನೋಡಿ, ಯಾವಾಗಲೂ ಇದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜಿಂದ ಹಾಕ್ತಿದ್ದೆ. ನಮ್ಮಮ್ಮ ಇದನ್ನು, ನಮ್ಮ ಅಜ್ಜಿ ಸ್ವಲ್ಪ ದೊಡ್ಡದು ಹಾಕು ಅಂತ ಹೇಳಿತ್ತು ಅಂತ ಈ ಸತಿ ಇದನ್ನು ದೊಡ್ಡದು ಹಾಕಿದ್ದೆ. 3 ವರ್ಷದಿಂದ ಅರ್ಧ ಹಾಕ್ಬಿಟ್ಟಿಟ್ಟಿದ್ದೆ.
ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಇದು ಸೇಮ್ ಸಿಗಲಿಲ್ಲ ಇಲ್ಲಿ, ಇದು ಅದಕ್ಕೆ ನಮ್ಮಮ್ಮ ಬ್ಲ್ಯಾಕ್ ಕಲರ್ದು ಯಾವುದೋ ಒಂದು ಬಟ್ಟೆ ಕೊಡ್ತು, ಅದನ್ನೇ ಹಾಕಿದ್ದೀನಿ. ಚೆನ್ನಾಗಿ ಬಂದೈತೆ. ಅಂತೂ ಕಂಪ್ಲೀಟ್ ಮಾಡಿದೆ. 3 ವರ್ಷದಿಂದ ಇಟ್ಟಿದ್ದನ್ನ. ಇವಾಗ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ನೋಡಿಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾಯಿರಿ. ಬಾಯ್.